ಹಾಯ್ ಹಲೋ ನಮಸ್ಕಾರ. ನಾನು ಹರೀಶ್ ನಾಗರಾಜು. ಇವತ್ತೊಂದು ರೀತಿ ವಿಶೇಷ ಕಾರ್ಯಕ್ರಮ ಇದು. ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಗಳನ್ನಾಗಿ ಮಾಡಿ ಅಂತ. ಹೇಗೆ ಮಾಡೋದು ಅಂದರೆ ಸಿಂಪಲ್. ಏನಪ್ಪ ಅಂದರೆ ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಸಾಕು, ಅವರೇ ದೊಡ್ಡ ಆಸ್ತಿಗಳಾಗಿ ಬೆಳೀತಾರೆ ಅಂತ. ಅದು ಹೇಗೆ ಸಾಧ್ಯ? ಸಿಂಪಲ್. ಅದು ಕೂಡ ಯಾವುದಾದ್ರು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಲಿ ಮಕ್ಕಳು ಕಲಿತರೆ ಸರ್ವತೋಮುಖ ಅಭಿವೃದ್ಧಿ ಏನಾದ್ರು ಆಗೋಕ್ಕೆ ಸಾಧ್ಯ ಆದರೆ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ. ಅದೇ ದೃಷ್ಟಿಕೋನ ಇರಬೇಕು ಅನಿಸುತ್ತೆ. ಹಲವಾರು ವಿದ್ಯಾಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಇವತ್ತು ನಾನು ಆ ವಿದ್ಯಾಸಂಸ್ಥೆ ಬಗ್ಗೆ ಮಾತಾಡೋಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅದು ಬರೀ ವಿದ್ಯಾಸಂಸ್ಥೆಯಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದೊಂದು ರೀತಿ ಕಲಿಯುವ ದೇವಸ್ಥಾನ. ತುಂಬ ಚೆನ್ನಾಗಿದೆ ಕ್ಯಾಪ್ಷನ್. ಅದು ಟೆಂಪಲ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಸುಮಾರು 80-90 ಎಕರೆಯ ವಿಸ್ತಾರವಾಗಿ ಹರಡಿಕೊಂಡಿರುವಂಥ ದೇಶ ವಿದೇಶಗಳಿಂದ ಮಕ್ಕಳು ಬರ್ತಾರೆ, ಅಭ್ಯಾಸ ಮಾಡ್ತಾರೆ. ಒಂದು ಕನಸನ್ನು ನನಸು ಹೇಗೆ ಮಾಡಬಹುದು ಅನ್ನೋದಕ್ಕೆ ಬಹುಶಃ ಉದಾಹರಣೆ ಅವರೇ ಅಂತ ಅನಿಸ್ತದೆ. ಇವತ್ತು ನಮ್ಮ ಜೊತೆಗಿದ್ದಾರೆ ರುಕ್ಮಿಣಿ ಎಜುಕೇಷನ್ ವಿಷನ್ ಅಕಾಡೆಮಿ, ರೇವಾ, REVA, ರೇವಾ ವಿಶ್ವವಿದ್ಯಾಲಯದ ಚಾನ್ಸಲರ್ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಡಾಕ್ಟರ್ P. ಶಾಮರಾಜು. ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು ಸರ್? ಫೈನ್. ನಾನು ಯಾವಾಗಲೂ ಕೇಳ್ಪಡ್ತಿರ್ತೀನಿ, ನಿಮ್ಮ ಯೂನಿವರ್ಸಿಟಿಲಿ ಇರೋರು ಲೆಕ್ಚರ್ಗಳಾಗಲಿ ಅಥವಾ ಸ್ಟೂಡೆಂಟ್ಸ್ಗಳಾಗಲಿ, ಹೇಗೆ ನಿಮ್ಮ ಚಾನ್ಸಲರ್ ಇಷ್ಟೊಂದು ಜೋಶಲ್ಲಿ ಇರ್ತಾರೆ? ಯಾವಾಗಲೂ ದಣಿವೇ ಆಗೋದಿಲ್ವ ಅವ್ರಿಗೆ? ಇಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರು ಅಂತ ಯಾವಾಗಲೂ ಒಂದು ಕ್ವಶನ್ ರೈಸ್ ನನಗೆ ಎದುರು ಸಿಕ್ಕಿರೋದು. ನೀವು ಪ್ರಶ್ನೆ ಕೇಳ್ತಿದ್ದೀನಿ, ಹೇಗೆ ಸಾಧ್ಯ ಆಗುತ್ತೆ ಯಾವಾಗ? ನಾನು ಮಕ್ಕಳ ಜೊತೆ ಇರೋದರಿಂದ, ಯುವಕರ ಜೊತೆ ಇರೋದರಿಂದ ನಾನು ಅದೇ ಥರ ಇದ್ದೀನಿ. ವೆಲ್ ಸೆಟ್. ಸೊ ನಿಮ್ಮ ಏಜ್ ಕೇಳಲ್ಲ ನಾನಾಗಿದ್ದರೆ? ಇಲ್ಲ, ನಾನು ಸೀನಿಯರ್ ಸಿಟಿಜನ್, ಅಷ್ಟು ಮಾತ್ರ ಹೇಳ್ತೀನಿ. ಯಾಕಂದರೆ ನಿಜವಾಗ್ಲೂ ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ. ವಾವ್. ಸೊ ನನಗೆ ಯಾವಾಗಲೂ ವಂಡರ್ ಅನ್ಸೋದು, ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ವಾಣಿಜ್ಯ ಕೆಲಸಗಳಿಗೆ ತೊಡ್ಕೋತಾರೆ, ಅಂದರೆ ಬಿಸ್ನೆಸ್ ಮಾಡ್ತಾರೆ. ಅದಾದಮೇಲೆ ಅವರು ಸೇವಾ ಮನೋಭಾವಕ್ಕೆ ಟರ್ನ್ ಆಗ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಇದು ಮ್ಯಾಜಿಕ್ ಅನ್ಬೇಕಾ? ಏನು ಅನ್ಬೇಕು ಇದಕ್ಕೆ? ಹರೀಶ್ ನಾಗರಾಜ್ ಅವರು, ನಾನು ಒಂದು ಪೂರ್ತಿ ನಂಬ್ತೀನಿ. ಏನಂತ ಅಂದರೆ, ಹಾಂ ಸರ್, ದೇವರು ಡೈರೆಕ್ಟರು, ನಾನು ಆ್ಯಕ್ಟ್ರ್ ಅಂತ. ಓಕೆ. ಪ್ರತಿಯೊಬ್ಬ ಮನುಷ್ಯ ಕೂಡ ಅದೇ ಥರನೇ ಅಂತ ನನಗನ್ಸುತ್ತೆ. ಅದೇ ಥರನೇ ನಡೀತಾ ಇದೆ ನನಗೆ. ನಾನಂತೂ ಈಗ ಮಾಡಬೇಕು, ಹಾಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಆಯಾ ಟೈಮ್ಗೆ ಏನಾನು ನಡ್ಕೊಂಡು ಹೋಗ್ತಾ ಇದೆ, ನಾನು ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾನೊಂದು ಬ್ಯಾಂಕ್ ಎಂಪ್ಲಾಯಿ ಆಗಿ ಇಲ್ಲಿ ಬರಬೇಕು ಅಂತ ಬಂದೆ. ಆಗಲಿಲ್ಲ, ಒಂದು ಸಣ್ಣ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿ, ಅಲ್ಲಿಂದ ವಿಧಿವಶಾತ್ ನಾನು ಗೊತ್ತು ತಮಗೆ, ನಾನು ನಮ್ಮ ಹೆಂಡತಿ ಕಳ್ಕೊಂಡಿದ್ದರಿಂದ ಅವ್ರ ಆಸೆ ಅಂತೆ ನಾನು ಈ ರುಕ್ಮಿಣಿ ಎಜುಕೇಷನಲ್ ವಿಷನ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಕೂಡ ಪ್ರತಿದಿನ ಕೂಡ ನಾನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ನ ಮಾಡ್ತಾಯಿದ್ದೀನಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅಂತ ಅಂದರೆ, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ನಾನು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋಗಲ್ಲ ಮೊದಲಿಂದ ಕೂಡ. ಅದ್ರ ಪಾಠಕ್ಕೆ ನಡ್ಕೊಂಡು ಹೋಗ್ತಿದೆ. ನಾನು ನಿಷ್ಠೆಯಿಂದ ಒಂದು ತಪಸ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಅದರಷ್ಟು ಅದು ಬೆಳೀತಾ ಇದೆ. ಒಂದು ಏನಂತ ಅಂದರೆ, ನಾವು ಯಾವುದೇ ಕಾರ್ಯ ಆಗಲಿ ಒಂದು ಡೆಡಿಕೇಷನ್ನಿಂದ ಹೋಲ್ ಹಾರ್ಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅಚೀವ್ ಮಾಡ್ಬೋದು ಅನ್ನೋದನ್ನು ನಾನು ಎಕ್ಸ್ಪೀರಿಯನ್ಸ್ ಮುಖಾಂತರ ಇವತ್ತು ಹೇಳ್ತಾ ಇದ್ದೀನಿ ಇದನ್ನು. ನಾನು ಆ ಮಾತನ್ನು ನಮ್ಮಲ್ಲಿ ಇವತ್ತು 1500 ಜನ ಕೆಲಸ ಮಾಡ್ತಾರೆ ರೇವಾ ಯೂನಿವರ್ಸಿಟಿಯಲ್ಲಿ. ನಾವು ಫ್ಯಾಕಲ್ಟಿ 900 ಇದ್ದಾರೆ, ಬಾಕಿ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ಸೇರಿ ನಾವು 30 ಜನ ಫ್ಯಾಕಲ್ಟಿ ಮೆಂಬರ್ಸಿಂದ, ಒಂದು 150-200 ಜನ ಸ್ಟೂಡೆಂಟ್ಸಿಂದ 50 ಸ್ಕ್ವೇರ್ ಫುಟ್ ಬಿಲ್ಡಿಂಗ್, 50,000 ಸ್ಕ್ವೇರ್ ಫುಟ್ ಬಿಲ್ಡಿಂಗಿಂದ ಸ್ಟಾರ್ಟ್ ಮಾಡಿದ್ದ ಇನ್ಸ್ಟಿಟ್ಯೂಟ್ ಆಗಿ ಪುನಃ ಯೂನಿವರ್ಸಿಟಿ ಆಗಿ, ಯೂನಿವರ್ಸಿಟಿಯಲ್ಲೂ ಕೂಡ ಇವತ್ತು ಹೆಸರು ಮಾಡೋ ಅಂಥ ಲೆವೆಲ್ಗೆ ನಾವು ಬೆಳೆದಿದ್ದೀವಿ ಅಂತಂದರೆ ಇದು ದೇವರ ಈಚೆ, ಅವ್ರ ಡೈರೆಕ್ಷನ್ ಅಂತಲೇ ಅಂತೀನಿ ನಾನು. ನನಗೆ ಯಾವಾಗಲೂ ನಿಮ್ಮ ಕ್ಯಾಂಪಸ್ ಒಳಗೆ ಬಂದರೆ ತಕ್ಷಣಕ್ಕೆ ಅನ್ಸೋದೇನಪ್ಪ ಅಂದರೆ, ಎಂಥ ಒಳ್ಳೆ ಹಿಲ್ ಸ್ಟೇಷನ್ಲಿದ್ದೀವಿ ಅಥವಾ ಎಂಥ ಒಳ್ಳೆ ಗ್ರೀನರಿ ಪ್ಲೇಸಲ್ಲಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಎಲ್ಲಿ ನೋಡಿದ್ರು ಆ ಹಚ್ಚ ಹಸಿರು, ಆ ಗ್ರೀನ್ ವ್ಯೂ ಇದೆಯಲ್ಲ ಸರ್, ಅದ್ಭುತವಾಗಿರೋ ಪರಿಕಲ್ಪನೆ ಇದು. ಹೆಂಗೆ ಸರ್ ಇದು? ನಾನು ಯಾವತ್ತೂ ಕೂಡ ನಾನು ರೈತ ಕುಟುಂಬದಿಂದ ಬಂದವನು. ಜೊತೆಗೆ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಬೆಳೆಯೋ ಮಕ್ಕಳು, ಕಲಿಯೋ ಮಕ್ಕಳು ಆ ಗ್ರೀನ್ ಕ್ಯಾಂಪಸ್ಸಲ್ಲಿದ್ದು ಆ ಗಿಡಗಳ ಕೆಳಗಡೆ ಕೂತ್ಕೊಂಡು ಲೇಜರ್ ಟೈಮಲ್ಲಿ ಅಲ್ಲಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯೋಕ್ಕೆ ಹೋದರೆ, ನನ್ನ ಪ್ರಕಾರ ಬೇರೆ ಕಡೆ ಕೂತು ಓದಿ ಎಕ್ಸಾಮ್ ಫೇಸ್ ಮಾಡೋದಕ್ಕಿಂತ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಓದ್ಕೊಂಡು ಹೋದರೆ ಅದರ ಪ್ರಭಾವನೇ ಬೇರೆ ಥರ ಇರುತ್ತೆ ಅಂತ ನನ್ನ ಪ್ರಕಾರ.
ದಟ್ಸ್ ಟ್ರೂ. ನಾನು ಈಗ ನಾವು ಸುಮಾರು ಒಂದು 5-6 ಸಾವಿರ ಮರ ಇರ್ಬೋದು, ಮರಗಿಡಗಳು ಇರ್ಬೋದು ನಮ್ಮಲ್ಲಿ. ನಮಗೆ ಸ್ವಚ್ಛ ಭಾರತ್ ಇದರಲ್ಲಿ ನಮ್ಗೆ 6ನೇ ರ್ಯಾಂಕ್ ಸಿಕ್ಕಿದೆ ಇಂಡಿಯಾ, ಭಾರತ ದೇಶದಲ್ಲಿ. ಕರೆಕ್ಟ್. ನಾವು ಅದಕ್ಕೆ ಅಪ್ಲೈ ಮಾಡಬೇಕಂತಿಲ್ಲ, ಅವರೇ ಅಪ್ಲೈ ಮಾಡಿ ಅಂತಂದರು. ನಾವು ಓವರ್ ನೈಟ್ ಅಪ್ಲೈ ಮಾಡಿದ್ದು. ನಮಗೆ ಆ ರೀತಿ ಬರುತ್ತೆ ಅಂದ್ಕೊಂಡಿಲ್ಲ. ನನಗೆ ಅಲ್ಲಿ ಹೋದಾಗ ಅನ್ನಿದ್ದು, ನಿಮ್ಮ ಯೂನಿವರ್ಸಿಟಿಗೆ ಫಸ್ಟ್ ಬರಬೇಕಾಯ್ತೇನೋ ಆ ಥರ ಇತ್ತು ನಿಮ್ಮ ಯೂನಿವರ್ಸಿಟಿಯಲ್ಲಿ. ಸ್ವಚ್ಛತೆ ಆಗಲಿ, ಗ್ರೀನರಿ ಆಗಲಿ, ಪ್ರತಿಯೊಂದು ಕೂಡ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ನಾನು ಮಕ್ಕಳನ್ನೇ ಅಲ್ಲ, ಗಿಡಗಳನ್ನೂ ಬೆಳೆಸ್ತಾ ಇದ್ದೀನಿ ಅನ್ನೋ ಇದು ನನಗೆ ತುಂಬ ಖುಷಿ ಆಯಿತು. ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಸಮಾಜದ ಶಕ್ತಿ ಅಂದರೆ ಯುವ ಜನಾಂಗ, ಯೂತ್ ಫೋರ್ಸ್. ನಿಮ್ಮ ಡೆಫಿನೇಷನ್ ಏನು ಸರ್? ಯೂತ್ ಫೋರ್ಸ್ ಇಲ್ಲದೇ ಯಾವ ದೇಶನ ಕಟ್ಟೋಕ್ಕಾಗಲ್ಲ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ಈಗ ಸತ್ಯ ಕೂಡ ಈಗ ನಾನು ಪ್ರತಿದಿನ ಕೂಡ ನಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಸಿಕ್ಕಿದ್ರು, ನಾನು ಈಗ 15,000 ಜನ ಮಕ್ಕಳಿದ್ರೂ ಕೂಡ ನಾನು 7:15 ಅಷ್ಟೊತ್ತಿಗೆ ಕ್ಯಾಂಪಸ್ ತಲುಪ್ತೀನಿ. ಮಕ್ಕಳು ID ಕಾರ್ಡ್ ಹಾಕ್ಕೊಂಡಿದ್ದಾರೆ, ಒಳ್ಳೆ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಅವರ ಇದು ಅಂದರೆ ಹೇರ್ ಸ್ಟೈಲ್ ಹೇಗಿದೆ ಇದೆಲ್ಲ ಸ್ವಲ್ಪ ನಾನು ಆ ಶಿಸ್ತು ಬಂದರೆ ಮಾತ್ರ ಅವರಿಗೆ. ಏನಕ್ಕೆ ಆ ಶಿಸ್ತು ಬರಬೇಕು ಅಂತಂದರೆ ಮುಂದೆ ಅವರು ಲೀಡರ್ಸ್ ಆಗೋರು. ನನ್ನ ಪ್ರಕಾರ ನಮ್ಮ ಮಕ್ಕಳು ಜಾಬ್ ಸೀಕರ್ಸ್ ಆಗಬಾರ್ದು, ಜಾಬ್ ಪ್ರೊವೈಡರ್ಸ್ ಆಗಬೇಕು. ಅಕಸ್ಮಾತ್ ಅವ್ರು ಜಾಬ್ ಸೀಕರ್ಸ್ ಆಗಿ ಇನ್ನೊಂದು ಕಂಪ್ನಿಯಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು. ಅಲ್ಲೋಗಿ ಅವರು ಯಾವುದೋ ಇಂಟರ್ವ್ಯೂಯಲ್ಲಿ ಅಥವಾ ಹೋದಾಗ ಅಥವಾ ಅವ್ರನ್ನ ಎಂಪ್ಲಾಯಿ ಆಗಿ ಇನ್ನೊಂದು ಕಂಪ್ನಿಗೆ ಹೋದಾಗ ಏನೋ ಒಂದು ತಪ್ಪು ಮಾಡಿದ್ರೆ ಕೆಟ್ಟ ಹೆಸರು ಬರೋದು ನನಗೆ. ಯಾವ ಕಾಲೇಜಲ್ಲಿ ಓದ್ಕೊಂಬಂದು ಏನು ಓದಿದೆಯಪ್ಪ, ಯಾವ ಕಾಲೇಜ್ ಓದಿದೆಯಾ ಅಂತ. ಹಾಗಿರಬಾರ್ದು. ನಮ್ಮ ಮಕ್ಕಳು ಎಲ್ಲ ರೀತಿಯೂ ಒಳ್ಳೆತನದಿಂದ ಬೆಳೀಲಿ ಅಂತ ನಾನು ಇವಾಗ ಅನ್ನಿಸ್ತಿದೆ. ಯಾಕೆ ಮಕ್ಕಳು ರೇವಾ ಯೂನಿವರ್ಸಿಟಿ ಚೂಸ್ ಮಾಡ್ತಾರೆ ಅಡ್ಮಿಷನ್ ಟೈಮ್ಸಲ್ಲಿ ಅಂತ? ಇವಾಗಲೂ ಅಡ್ಮಿಷನ್ ಶುರುವಾಗ್ತಿದೆ, ನೆಕ್ಸ್ಟ್ ಪ್ರಕ್ರಿಯೆಗಳು ಶುರು ಆಗಬೇಕು. ಹೇಗಿದೆ ಸರ್? ಯಾರಾದರೂ ಟಿ ವಿ ನೋಡ್ತಿರೋರು ಈ ಕ್ಷಣಕ್ಕೆ ರೇವಾ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ನಾವು ಅಂತೆಲ್ಲ ಅಂದ್ಕೊಂಡಿರ್ತಾರಲ್ಲ, ವಾಟ್ ಯು ವಾಂಟ್ ಟು ಸೇ? ಏನೆಲ್ಲ ಇದೆ ರೇವಾ ಯೂನಿವರ್ಸಿಟಿ ಒಳಗಡೆ ಬಂದರೆ? ನಾವು ಟೆಂಪಲ್ ಆಫ್ ಲರ್ನಿಂಗ್ ಅಂತ ಹೆಸರಿಡಬೇಕಾದ್ರೆ ಸುಮ್ಮನೆ ಇಟ್ಟಿಲ್ಲ. ಅದು ದೇವರ ಇಚ್ಛೆ ಮತ್ತು ನಾವು ಅದೇ ಸಂಕಲ್ಪದಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಅದು ನಿಜವಾದ ಕಲಿಯೋ ದೇವಸ್ಥಾನ. ಅಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲದಿರೋದು ಏನು ಹೇಳಿ? ನನ್ನ ಪ್ರಕಾರ ಎಲ್ಲನೂ ಇದೆ. ಓಕೆ, ನಾನು ಇನ್ನೂ ಏನು ಮಾಡಬೇಕು ಅಂತ ನಾನು ಮಾಡ್ತಿದ್ದೀನಿ ಬಿಟ್ಟರೆ ಅವ್ರಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಮಾಡಿಟ್ಕೊಟ್ಟಿದ್ದೀನಿ ಅಲ್ಲಿ. ನಾನು ಒಂದು ರಿಸರ್ಚ್ ಅನ್ನೋದು PhDಗೋಸ್ಕರ ಬಾಕಿಯವ್ರು ಮಾಡ್ತಾರೆ. ನಾನು ರಿಸರ್ಚ್ ಅನ್ನೋದು 365 days 24/7 ನಾವು ಇನ್ನೂ ಏನು ಮಾಡಬೇಕು ಮಕ್ಕಳಿಗೆ ಅಂತ ನಾವು ಮಾಡ್ತಾನೇ ಇದ್ದೀವಿ. ನಾವು ನಮ್ಮಲ್ಲಿರೋ ಎಲ್ಲ ಎಂಪ್ಲಾಯೀಸ್, ನಾನು ಹೇಳ್ತಿರೋದು ಅಟೆಂಡರ್ ಆಗ್ಬೋದು, ಹೌಸ್ ಕೀಪಿಂಗ್ ಮಾಡೋರು ಇರ್ಬೋದು, ಕಿಚನಲ್ಲಿ ಪಾತ್ರ ತೊಳೆಯೋರು ಆಗ್ಬೋದು, ಅವ್ರು ಎಷ್ಟು ಡೆಡಿಕೇಟಾಗಿ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ, ಅವ್ರ ಕಷ್ಟನೇ ಇದರ ಪ್ರತಿಫಲ ಅಂತ ನಾನು ಯಾವತ್ತೂ ನಂಬ್ತೇನೆ. ಇಲ್ದಿದ್ರೆ ನಾವು ಈಗ 4,000 ಜನಕ್ಕೆ 4 ಸಲ ಊಟ ಕೊಡ್ತಾರೆ, ಒಂದು ದಿನ ಕೂಡ ಸಣ್ಣ ಪ್ರಾಬ್ಲಮ್ ಆಗಿಲ್ಲ. ಟೇಸ್ಟಿಯಾಗಿರೋ ಫುಡ್ ಕೊಡ್ತಾರೆ. ಅದು ನಮಗೆ ಕೂಡ ನಾನು ಯಾಕೆ ಹೇಳ್ತೀನಿ ಅಂದರೆ 4,000 ಜನ ಮಕ್ಕಳು ನಮ್ಮ ಹಾಸ್ಟೆಲಲ್ಲಿದ್ದಾರೆ. ಮನೆ ಬಿಟ್ಟು, ಊರು ಬಿಟ್ಟು, ತಾಯಿ ತಂದೆನ ಬಿಟ್ಟು ಅವ್ರು ಇಲ್ಲಿದ್ದಾರೆ. ನಾನು ಒಂದು ಹೇಳ್ತೇನೆ, ನೋಡಿಯಪ್ಪ, ಅವರು ನಮ್ಮ ಮಕ್ಕಳು. ಯಾವತ್ತು ಅಡ್ಮಿಷನ್ ಹೌದು, ಯಾವತ್ತು ಅಡ್ಮಿಷನ್ ತಗೊಳ್ತಾರೆ ಆವತ್ತಿಂದ ಅವ್ರು ನಮ್ಮ ಮಕ್ಕಳು. ಅವ್ರಿಗೆ ನಾವು ತಾಯಿ ತಂದೆನ ರೀಪ್ಲೇಸ್ ಮಾಡೋ ಥರ ಅಂದರೆ ಯಾವತ್ತು ಅವ್ರಿಗೆ ಮನೆ ಥರನೇ ನಾವು ನೋಡ್ಕೋಬೇಕು, ನಮ್ಮ ಮಕ್ಕಳ ಥರ ನೋಡ್ಕೋಬೇಕು. ಯಾವ ಸಣ್ಣ ಪ್ರಾಬ್ಲಮ್ ಆಗಕೂಡ್ದು ಅಂತ ಹೇಳಿ ಇದ್ದಾಗ ನಮ್ಮಲ್ಲಿ ನೋಡಬೇಕು ನೀವು. ಆ ಕ್ಲೀನ್ಲಿನೆಸ್ ಆಗಲಿ, ಅವರು ನಮ್ಮವ್ರು ನೋಡ್ಕೊಳ್ಳೋದು ಇದು ಆಗಲಿ, ನಮ್ಮ ಎಲ್ಲ ಕಿಚನ್ಗಳಾಗಲಿ, ಡೈನಿಂಗ್ ಹಾಲ್ಸ್ ಆಗಲಿ, ನೀವು ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಎಲ್ಲ ಹೈಟೆಕ್ಕಲ್ಲಿರುತ್ತೆ. ನಾನು ಹೋದಾಗೆಲ್ಲ ಎಲ್ಲೋದ್ರೂ ಪಾತ್ರೆ ಬೇಕಾದ್ರೆ ಹಿಂಗೆ ಉಜ್ಜು ನೋಡ್ತೀನಿ. ನಾನು ಏನು ಕೇಳ್ಪಟ್ಟೆ, ನಾನು ಯಾವುದೇ ಆಗಲಿ ವಾಚ್ ಮಾಡ್ತೀರಾ? ಹೌದು, ನನ್ನ ಪ್ರಕಾರ ಏನಂದರೆ ನಾವು ಸರಿ ಇರಬೇಕು, ಕೆಳಗಡೆ ಇರೋ ಕಲಿಬೇಕು, ನಮ್ಮನ್ನು ನೋಡಿ ಕೆಲವರು ಕಲಿಬೇಕು, ನಮ್ಮನ್ನು ನೋಡಿ ಅವ್ರ ಬಿಹೇವಿಯರ್ ಚೇಂಜ್ ಆಗಬೇಕು ಅಂತ ನಾನು ಅಂದ್ಕೊಂಡಿರ್ತೇನೆ. ಎಲ್ಲೆಲ್ಲಿಂದ ಇದ್ದಾರೆ ಸರ್ ರೇವಾ ಯೂನಿವರ್ಸಿಟಿ ಮಕ್ಕಳು? ಎಲ್ಲೆಲ್ಲಿಂದ ಬಂದಿದ್ದಾರೆ? ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಗಳಿಂದ ಇದ್ದಾರೆ. ಒಂದು 25-26 ಹೊರಗಿನ ದೇಶದವರು ಇದ್ದಾರೆ.
ನಮ್ಮಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ಪ್ರಾಬ್ಲಮ್ ಹಾಸ್ಟೆಲಲ್ಲಾಗಲಿ ಕ್ಲಾಸ್ಗಳಲ್ಲಾಗಲಿ ಎಲ್ಲಿ ಕೂಡ ಪ್ರಾಬ್ಲಮ್ ಆಗಿಲ್ಲ. ಅದು ನನಗೆ ಕೂಡ ಭಾರಿ ಸಂತೋಷ ಆಗುತ್ತೆ, ಒಂಥರ ಹೆಮ್ಮೆ ಕೂಡ. ಯಾಕಂತಂದರೆ ಅಷ್ಟು ಜನ ಅವ್ರು ಕಷ್ಟಪಟ್ಟು ಹಂಗೆಲ್ಲ ಮಕ್ಕಳು ನೋಡ್ಕೊಳ್ಳೋದ್ರಿಂದಾನೇ ಯಾವ ಸಣ್ಣ ಪ್ರಾಬ್ಲಮ್ಮು ಇಲ್ಲದೆ ನಡೀತಾ ಇದೆ ಅಂತ ನನಗೂ ಅನ್ನಿಸ್ತಿದೆ. ಇಷ್ಟೋ ತನಕ ನೀವು ಮಾತಾಡಿದ್ರೆ ನಾನು ಒಂದೇ ಲೈನಲ್ಲಿ ಸಮ್ಮಪ್ ಮಾಡಬೇಕು ಅಂದರೆ, ನೋ ಡೌಟ್ ನಿಮ್ಮ ವಿಷನ್ನು ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಒಂದು ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ನಾನು ಕೊಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹೌದು, ಖಂಡಿತ ಕೊಡ್ತಿದ್ದೆ ನಾನು. ಒಂದು ಕಡೆ ಎಜುಕೇಷನ್, ಇನ್ನೊಂದು ಕಡೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಮಗದೊಂದು ಕಡೆ ಸ್ಪೋರ್ಟ್ಸು, ಹಾಸ್ಟೆಲ್ಗಳು, ಊಟ ತಿಂಡಿ, ಒಂದು ರೀತಿ ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿ ಇಡೀ ಯೂನಿವರ್ಸಿಟಿನ ರೆಡಿ ಮಾಡೋದು ವಾವ್ ಅನಿಸುತ್ತೆ ಸರ್ ನಿಜ. ಹೌದು ಹೌದು. ಯಾಕೆ ಅಂತಂದರೆ ಈಗ ನಮ್ಮ ಕಂಪನಿಗಳು ಈ ಸುಮಾರು ಒಂದು 350-400 ಕಂಪನಿಗಳಿಗೆ ನಮ್ಮ ರಿಕ್ರೂಟ್ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ತನಕ. ಹಾಂ ಸರ್. ಅವ್ರನ್ನ ನಾನು ಆವಾಗ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ಅವ್ರನ್ನ ಒಂದೇ ಪ್ರಶ್ನೆ ಕೇಳ್ತೇನೆ. ಕೆಲವು ಇಂಟರ್ವ್ಯೂಗಳಲ್ಲಿ ಕಂಪನಿ ಎಮ್ ಡಿಗಳು ಮಾತಾಡಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಇಂಜಿನಿಯರಿಂಗ್ನವರು ನಮಗೆ ಬೇಕಾಗಿರೋ ಥರ ಎಲ್ಲಿ ಡಿಗ್ರಿಗಳು ಕೊಡ್ತಾ ಇಲ್ಲ, ಆ ಸಿಲೆಬಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗಿನ ಇಂಜಿನಿಯರ್ಸ್ ಎಂಪ್ಲಾಯಬಲ್ ಅಲ್ಲ ಅಂತ ಹೇಳ್ತಾರೆ. ನಮಗೆ ಆ ಹೆಸರು ಬೇಡ, ನಿಮ್ಗೆ ಏನು ಬೇಕು ಹೇಳಿ, ನಾವು ಅದೇ ಥರ ಸಿಲೆಬಸ್ ತಯಾರಿ ಮಾಡಿ ನಾವು ರೆಡಿ ಮಾಡಿಕೊಡ್ತೀವಿ ನಿಮಗೆ ಅಂತ. ನಮ್ಮ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ಅದಕ್ಕೆ ಇಂಡಸ್ಟ್ರಿಗೆ ಬೇಕಾಗಿರೋ ಥರ ಸಿಲೆಬಸ್ ರೆಡಿ ಮಾಡ್ತೀವಿ ನಾವು. ಅದಕ್ಕೆ ಪ್ರತಿ ಸಲ ಕೂಡ ನಾವು 1-2 ಹೊಸ ಕೋರ್ಸ್ಗಳು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ ಕೂಡ ನಾವು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರ ಇನ್ಪುಟ್ಸ್ ತಗೊಂಡು ಅವ್ರನ್ನೂ ಕೂಡ ನಮ್ಮ ಇದು ನಮ್ಮ ಕರಿಕ್ಯುಲಮ್ ಡಿಮ್ಯಾಂಡ್ಸ್ಗೆ ಮ್ಯಾಚ್ ಆಗೋ ಥರ ಮಾಡಿ ಸಿಲೆಬಸ್ ತಯಾರಿ ಮಾಡ್ತೀವಿ ನಾವು. ಈ ಯೂನಿವರ್ಸಿಟಿಗೆ ಯಾಕೆ ವಿಶ್ವ ಮಟ್ಟದಲ್ಲಿ ಮಾನ್ಯತೆ ಇದೆ, ಯಾಕೆ ಬೇರೆ ಬೇರೆ ಪ್ರಶಸ್ತಿಗಳು ಬಂತು ಅಂತ ನಂಗೆ ಇವಾಗ ರಿಕಾಲ್ ಮಾಡ್ಕೋತಾ ಇದ್ದೀನಿ ನೀವು ಹೇಳ್ತಿರ್ಬೇಕಾದ್ರೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಅದೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ ಹಿಡಿದು, ಹೋಲಿಸ್ಟಿಕ್ ಡೆವಲಪ್ಮೆಂಟ್ಸಿಂದ ಹಿಡಿದು, ನೀವು ಮಾಡುವಂಥ ರೇವಾ ರಂಗಸ್ಥಳದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನೀವು ಅವಾರ್ಡ್ ಪಡ್ಕೊಂಡಿದ್ದೀರಿ ಸರ್. ನನಗೆ ಅವಾರ್ಡ್ಸ್ ಈಗ ನಿಜ ಹೇಳಬೇಕಾದ್ರೆ ನನಗೆ ಜ್ಞಾಪಕನೇ ಇಲ್ಲ, ಅಷ್ಟು ಅವಾರ್ಡ್ಸ್ ಬಂದಿದೆ. ಯಾವ ಅವಾರ್ಡ್ ಬಗ್ಗೆ ಮಾತಾಡಬೇಕಂತನೂ ಗೊತ್ತಿಲ್ಲ. ಓಕೆ. ನಾನು ಈಗ ಅವಾರ್ಡ್ಸ್ ಬಗ್ಗೆ ಅಂತಂದರೆ ಪ್ರತಿ ವಾರ ಏನೋ ಒಂದು ಅವಾರ್ಡ್ ಬರ್ತಾನೇ ಇದೆ ನಮಗೆ. ನಮ್ಮಲ್ಲಿ ಈ ಮೊಮೆಂಟ್ ಬಂದಿರೋ ಅವಾರ್ಡ್ಸ್ನ ಇಡೋಕ್ಕೆ ಜಾಗನೂ ಇಲ್ಲ, ಹಂಗೆ ಒಂದು ಬಿಲ್ಡಿಂಗ್ ಮಾಡಬೇಕಾಗತ್ತೆ ಅನ್ನೋ ಆ ಥರ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳೇನೆ, ಅವರು ಪರ್ಫಾರ್ಮೆನ್ಸು, ನಮ್ಮ ಎಂಪ್ಲಾಯೀಸ್ ಮಾಡ್ತಿರೋ ಹಾರ್ಡ್ ವರ್ಕು ಅಂತ ಅನಿಸುತ್ತೆ ನನಗೆ. ಅದ್ಭುತವಾಗಿರೋ ಆಡಿಟೋರಿಯಂ ಕಟ್ಟಿದಿರಿ, ವರ್ಲ್ಡ್ ಕ್ಲಾಸ್ ಲೆವೆಲ್ ಇದೆ. ಒಂದು ಓಪನ್ ಥಿಯೇಟರ್ ಕಟ್ಟಿದಿರಿ, ಅದ್ಭುತವಾಗಿದೆ. ಅದೊಂದೇನೋ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಒಂದು ಅವಾರ್ಡ್ ಬಂತಲ್ಲ ಸರ್, ಅದು ತುಂಬ ಚೆನ್ನಾಗಿದೆ. ಹೌದು. ಅದನ್ನು ಅಂದರೆ ಉದ್ದೇಶ ಏನಂತಂದರೆ, ನಮ್ಮಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಮ್ಮ ಕ್ಯಾಂಪಸ್ಸಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಎಲ್ಲೋ ಹೋಗಿ ಪ್ರಾಜೆಕ್ಟ್ ನೋಡಿ ತೋರಿಸೋದು ಬೇರೆ. ಈಗ ನಮ್ಮದೇ ಪ್ರಾಜೆಕ್ಟ್ಸ್ ಇದ್ದಾವೆ, ನೋಡ್ತಾರೆ, ದಟ್ ಈಸ್ ಡಿಫರೆಂಟ್. ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಅಂಥದ್ದು ಏನು ಮಾಡಿದ್ರು ಕೂಡ ಒಂದು ಯೂನಿಕ್ ಫೀಚರ್ ಒಂದು ಮಾಡೇ ಇರ್ತೀನಿ ಒಂದು ಬಿಲ್ಡಿಂಗಲ್ಲಿ. ಆ ಬಿಲ್ಡಿಂಗಲ್ಲಿ ಅವರು ಅದನ್ನು ಕಲಿಬೇಕು ಅಂತ ನಾನು 50 ಲಕ್ಷ ಖರ್ಚು ಮಾಡೋ ಬದಲು ಆ ಸ್ಟೇರ್ ಕೇಸ್ಗೆ ಎಕ್ಸ್ಟ್ರಾ ಒಂದು 12 ಕೋಟಿ ಖರ್ಚು ಮಾಡಿದ್ದೀನಿ ಅಲ್ಲಿ, ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬರಲಿ ಅಂತ. ಹ್ಯಾಂಗಿಂಗ್ ಸಸ್ಪೆಂಡೆಡ್ ಫ್ರಮ್ ಟಾಪ್ ರೂಫ್, 10ನೇ ಫ್ಲೋರಿಂದ ಸಸ್ಪೆಂಡ್ ಮಾಡಿದ್ವಿ. ಎಲ್ಲೂ ಇಲ್ಲ ಆ ಥರ, ಎಲ್ಲಿ ಇಲ್ಲ, ಏಷ್ಯಾದಲ್ಲೂ ಎಲ್ಲೂ ಇಲ್ಲ ಇಲ್ಲ ಅಂತ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ. ಈಗ ಇದನ್ನು ನೋಡಿ ಬೇರೆಯವರು ಹೋಗಿ ಮಾಡ್ತಿದ್ದಾರೆ. ವಾವ್, ಸಿಂಪ್ಲಿ ವಾವ್, ಕಂಗ್ರ್ಯಾಚುಲೇಷನ್ ಸರ್. ಆ ಥರದ್ದೆಲ್ಲ ಮಕ್ಕಳಿಗೆ ಯಾವಾಗಲೂ ಒಂದು ಪ್ರೌಡ್ ಫೀಲ್ ಆಗಬೇಕು. ನಾನು ಓದಿದ ಇನ್ಸ್ಟಿಟ್ಯೂಷನ್ ಅಂದರೆ, ಟೆಲ್ ಮಿ ಸರ್, ಒಂದು ಕುತೂಹಲದ ಪ್ರಶ್ನೆ ಇದು. ನೀವೆಲ್ಲ ಹೋಗ್ತಿರ್ತೀರಾ, ಆ ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಸಿಗ್ತಾರೆ, ಏನು ಕಮೆಂಟ್ ಕೊಡ್ತಾರೆ ಸರ್ ಸಡನ್? ನಿಮ್ಗೆ ಏನು ಅನ್ಸುತ್ತೆ? ಅವರು ಸರ್ ನಿಮ್ಮ ಕಾಲೇಜಲ್ಲಿ ಓದಿದ್ವಿ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಓದಿದ್ವಿ, ಸೋಣಸ್ ಅಂತ ಬರ್ತಾರೆ. ಅವರಿರೋ ಜಾಗ ಹೇಳ್ತಾರೆ. ಅವರು ಈಗ ಟೀಮ್ ಲೀಡರ್ಸ್ ಆಗೋ, ಅವ್ರದ್ದೇ ಸ್ವಂತ ಬಿಸ್ನೆಸ್ ಮಾಡೋರು ಇರ್ತಾರೆ. ಅದು ಅವರು ಬಂದು ನಮ್ಮನ್ನು ಮಾತಾಡಿಸಿ ಖುಷಿಯಾಗಿ ನಾನು ನಿಮ್ಮಿಂದ ಸೆಟ್ಲ್ ಆಗಿದ್ದೀನಿ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ. ಸರ್, ಯಾವ್ಯಾವ ಕೋರ್ಸ್ಗೆ ರೇವಾ ಯೂನಿವರ್ಸಿಟಿ ಓಪನ್ ಇರುತ್ತೆ ಸರ್? ಯಾವಾಗಲೂ ಏನೇನು ಓದ್ಬೋದು ರೇವಾ ಯೂನಿವರ್ಸಿಟಿ? ಈಗ ಒಂದು ಮಾತಲ್ಲಿ ಒಂದು ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ, ಡೆಂಟಲ್ ಮೆಡಿಕಲ್ ಬಿಟ್ಟು ಎಲ್ಲ ಕೋರ್ಸುಗಳು ನಮ್ಮಲ್ಲಿದೆ. ಹೌದು, ಇದೆ. ಎಲ್ಲ ಕೋರ್ಸುಗಳಲ್ಲಿ ಕೂಡ ಒಳ್ಳೆ ಟೀಚರ್ಸ್ ಇದ್ದಾರೆ, ಎಲ್ಲ ಫೆಸಿಲಿಟೀಸ್ ಇದೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಆಗ್ತಿದೆ. ಇವತ್ತು ಒಂದು ನಂಬರ್ 1 or 2 ಇರ್ಬೋದು ನಾವು ಪ್ಲೇಸ್ಮೆಂಟ್ಸಲ್ಲಿ ಈ ವರ್ಷ. ಓಕೆ. ಯಾಕಂತಂದರೆ ಮೊನ್ನೆದಾನೆ ನಾವು ಒಂದು 2 ವಾರ ಹಿಂದೆ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿ ಒಂದು ಮಾಡಿದ್ವಿ. ಅದನ್ನು ನಮ್ಮಲ್ಲಿ ಪ್ಲೇಸ್ಮೆಂಟ್ ಆಗಿರೋ ಮಕ್ಕಳನ್ನೆಲ್ಲ ಕೂರಿಸಿದ್ವಿ. ನೋಡಿದೆ. ಏನಕ್ಕೆ ಕೂರಿಸಿ, ತುಂಬ ಅಪರೂಪ ಸರ್. ನಾವು ಏನಕ್ಕೆ ಇಂಟ್ರಾಕ್ಟ್ ಮಾಡಬೇಕಾಯ್ತು ಅಂತಂದರೆ,
ಅವ್ರು ಯಾವ ರೀತಿ ಪ್ಲೇಸ್ ಆದರು, ಅಲ್ಲಿ ಏನೇನು ಅವ್ರು ಫೇಸ್ ಮಾಡಿದ್ರು, ಜೊತೆಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನು, ಮುಂದಕ್ಕೆ ಅವ್ರ ಜೂನಿಯರ್ಸ್ಗೆ ಅವ್ರು ಏನು ಹೇಳಬೇಕಂತಿದ್ದೀರಿ ಅಂತ ಹೇಳಿ ಇದನ್ನೆಲ್ಲ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ನಾವು ಮಾಡಿದ ಉದ್ದೇಶ ಅದು. ಜೊತೆಗೆ ಅವರೆಲ್ಲ ಚೆನ್ನಾಗಿ ಮಾಡಿದ್ರಿಂದ ನಮಗೂ ಒಳ್ಳೆಯ ಹೆಸರು ಬರುತ್ತೆ. ಅದಕ್ಕೆ ನಾನು ಅಭಿನಂದನಾ ಕಾರ್ಯಕ್ರಮ ಅಂತ ಮಾಡಿದ್ವಿ. ಪ್ರತಿ ಸಲ ಕೂಡ ಮಾಡ್ತೀವಿ ಮುಂದಕ್ಕೆ. ನಾವು ರೇವಾ ಸಮ್ಮಿಟ್ ಅಂತ ಮಾಡ್ತೀವಿ. ಅದರಲ್ಲಿ ಎಲ್ಲ ರೇವಾ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಎಂಪ್ಲಾಯೀಸ್ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಏನು ನಾವಂತ ರೇವಾ ಸಮ್ಮಿಟ್ ಅಂತ ಮಾಡ್ತೀವಿ. ನಾನು ಡಿಸೈಡ್ ಮಾಡಿ ನೀವು ಮಾಡಿ ಅಂತ ಹೇಳಲ್ಲ, ಎಲ್ಲರೂ ಸೇರಿ ಡಿಸೈಡ್ ಮಾಡ್ತೀವಿ. ಜೊತೆಗೆ ಚಿಂತನ ಅಂತ ಮಾಡ್ತೀವಿ. ಪ್ರತಿ ತಿಂಗಳು ಚಿಂತನ ಅನ್ನೋದು ನಡೆಸ್ತೀವಿ ನಾವು. ಪ್ರತಿ 4ನೇ ಶನಿವಾರ ಚಿಂತನ ಅಂತೇಳಿ, ಅದರಲ್ಲಿ ಎಲ್ಲ ಎಂಪ್ಲಾಯೀಸು ಇರ್ತಾರೆ. ಅಂದರೆ ನಾವು ಈ ತಿಂಗಳಲ್ಲಿ ಏನೇನು ಮಾಡಿದ್ವಿ, ಎಲ್ಲಿ ನಾವೇನು ತಪ್ಪು ಮಾಡಿದ್ದೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಅವಲೋಕನ ಅಂತ ಮಾಡ್ತೀವಿ. ಮಂಥನ್ ಅಂತ ಹೇಳಿ ಅದೊಂದು ಮಾಡ್ತೀವಿ. ಮಂಥನ್ದು ಕೂಡ ಅದನ್ನೇ, ಆ ಮಂಥನ್ ವಿಚಾರ ಕೂಡ ಅಷ್ಟೇ. ಅಂದರೆ ನಾವು ಮಾಡಬೇಕಾಗಿರೋದೆಲ್ಲ ನಾವು ಮಾಡಿದ್ದೀವ, ಪ್ಲ್ಯಾನ್ ಮಾಡಿದ್ದೆಲ್ಲ ನಾವು ಮಾಡಿದ್ವಾ ಇಲ್ವಾ, ಮಾಡದೇ ಇದ್ದರೆ ಕಾರಣ ಏನು, ಅಚೀವ್ ಮಾಡಿದ್ವಾ ಇಲ್ವಾ ಅಂತ ಅದನ್ನು ಮಾಡ್ತೀವಿ. ಆಮೇಲೆ ನಾವು ಸ್ನೇಹ ಸಮ್ಮೇಳನ ಅಂತ ಹೇಳಿ ಡಿಸೆಂಬರ್ ತಿಂಗಳಲ್ಲಿ ಒಂದಿನ ಎಲ್ಲ ಎಂಪ್ಲಾಯೀಸ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರನ್ನ ಫ್ರೀ ಬಿಟ್ಟು ಡೇ ಟ್ರಿಪ್ ಆ ರೀತಿ ಸ್ಕೂಲ್ ವೈಸ್ ಅವ್ರವ್ರ ಪಾಟ್ಗೆ ಅವ್ರು ಹೋಗ್ತಿರ್ತಾರೆ. ಬಟ್ ಹೋಲ್ ಯೂನಿವರ್ಸಿಟಿ ಎಂಪ್ಲಾಯೀಸ್ ಆಗಿ ಎಲ್ಲರೂ ಒಟ್ಟಿಗೆ ಹೋಗೋದು ಒಂದಿನ ನಡೆಯುತ್ತೆ. ನೀವು ಇಷ್ಟು ಲಿಸ್ಟ್ ಕೇಳಿದ್ಮೇಲೆ ನಂಗೆ ಅನಿಸಿದ್ದು, ಯಾವತ್ತೋ ಒಂದಿನ ನಿಮಗೇನೆ ಯೂನಿವರ್ಸಿಟಿಲಿ ಒಂದಿನ ನಂಗೆ ಸೆಮಿನಾರಲ್ಲಿ ಬೇಕು ಅಂದರೆ ಸಿಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಮ್ಮಲ್ಲಿ 15 ಸೆಮಿನಾರ್ ಹಾಲ್ಗಳಿದೆ, ಸಿಗೋದು ಇಲ್ಲ. ಈಗ ನಾನೇ ಹೋಗಿ ಯಾರನ್ನ ಅಡ್ರೆಸ್ ಮಾಡ್ಬೇಕಂದ್ರೆ ನನಗೆ ಸಿಗಲ್ಲ, ಅಷ್ಟು ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ನಮ್ಮಲ್ಲಿ ERP ಸಿಸ್ಟಮ್ ಇದೆ. ಅಂದರೆ ಈಗ ನಾನೇ ನನ್ನ ಸಿಸ್ಟಮಲ್ಲಿ ಓಪನ್ ಮಾಡಿ ಯಾವ ಟೀಚರು ಯಾವ ಬ್ಲಾಕಲ್ಲಿ ಯಾವ ಫ್ಲೋರಲ್ಲಿ ಯಾವ ಕ್ಲಾಸ್ ರೂಮಲ್ಲಿದ್ದಾರೆ, ಅವ್ರದ್ದು ಏನು ಸಬ್ಜೆಕ್ಟ್ ತಗೊಳ್ತಿದ್ದಾರೆ ಅಂತ ಹೇಳಿ ನಾನು ಚೆಕ್ ಮಾಡ್ಬೋದು ಲೈವ್. ಹೌದು. ನಾನೇನು ಮಾಡ್ತೀನಿ ಗೊತ್ತಾ, ನನಗೆ ಕೆಲವು ಈ ಕ್ಲಾಸ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ಸ್ ಮಾಡ್ತೇನೆ. ಮಾಡಿದಾಗ ಕೆಲವೆಲ್ಲ ನಾನು ಒಬ್ಬರೇ ಮಾಡ್ತೀನಿ, ಯಾರೂ ಇರೋದಿಲ್ಲ, ಬರೀ ರೆಪ್ರೆಸೆಂಟೇಟಿವ್ಸು ನಾನು ಮಾತ್ರ. ಅಲ್ಲಿ ಫೀಡ್ಬ್ಯಾಕ್ ತೊಗೊಳ್ತೀನಿ ನಾನು. ಕೆಲವು ಆ ಫೀಡ್ಬ್ಯಾಕಲ್ಲಿ ಇಬ್ಬರು ಹೇಳಿರ್ತಾರೆ ನನಗೆ, ಇಂಥ ಟೀಚರ್ ಸರಿಯಾಗಿ ಪಾಠ ಹೇಳಲ್ಲ, ಇಂಟರಾಕ್ಷನ್ ಸರಿ ಇರಲ್ಲ ಅಂತ. ನಾನೇನು ಮಾಡ್ತೇನೆ ಅಂದರೆ ಅದನ್ನು ನೋಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇನೋ ಅಥವಾ ಒಂದು ವಾರ ಟೈಮ್ ನನಗೆ ಯಾವಾಗಿರುತ್ತೋ ಆವಾಗ ನಾನು ಇಂಥವ್ರ ಕ್ಲಾಸ್ಗೆ ನಾನು ಹೋಗ್ಬೇಕಂತ ಹೇಳಿ ಅವರು ಯಾವ ಪೀರಿಯಡಲ್ಲಿ ಯಾವ ಕ್ಲಾಸಲ್ಲಿದ್ದಾರೆ ಅಂತ ನೋಡಿಕೊಂಡು ಅಲ್ಲೋಗಿ ಸೀದಾ ಹೋಗಿ ಹಿಂದೆ ಕೂತ್ಕೊಳ್ತೀನಿ. ನಾನು ಅಷ್ಟೇ, ಗೊತ್ತಿರಲ್ಲ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತೀನಾ, ಅವ್ರಿಗೆ ಗೊತ್ತಿರಲ್ಲ. ನಂದೇ ಒಂದು ಲಿಸ್ಟ್ ಇದೆ, ಒಂದು 20-25 ಐಟಮ್ಸ್ ಇರುತ್ತೆ ಚೆಕ್ ಮಾಡೋಕ್ಕೆ, ಚೆಕ್ ಪಾಯಿಂಟ್ಸ್ ಅಂತ ಅದು ಅಂತ ಹೇಳಿ ನಾನು ಹಿಂದೆ ಹೋಗಿ ಕೂತ್ಕೊಂಡಿರ್ತೀನಿ. ಅವ್ರ ಜೊತೆಗೆ ಹೋಗ್ತೀನಿ ನಾನು ಪೀರಿಯಡ್ಗೆ. ಅವ್ರಿಗೆ ಗೊತ್ತಿರಲ್ಲ, 2-3 ಸೆಕೆಂಡ್ ಹಿಂದೆ ಮುಂದೆ ಹೋಗಿರ್ತೀನಿ ನಾನು ಆ ಕ್ಲಾಸ್ಗೆ. ಸರ್, ಇದು ನನಗೆ ತುಂಬ ಹೊಸದು ಸರ್, ಈ ಥರ ಮಾಡೋ ಚಾನ್ಸಲರ್ಸ್ಗಳನ್ನ ನೋಡೋಕೆ ಹೋದರೆ. ನನ್ನ ಪ್ರಕಾರ ನಿಮ್ಮ ಯೂನಿವರ್ಸಿಟಿಲಿ ನೀವೇ CCTV ನಮ್ಮಲ್ಲಿ 106 ಇದೆ. ನಿಮ್ಮ ಕಣ್ಣೇ ಅಬ್ಸರ್ವ್ ಮಾಡ್ತಿರುತ್ತೆ ಅಂತ ನಾನು ಹೇಳ್ತಿರೋದು. ಅಂದರೆ ನನ್ನ ಉದ್ದೇಶ ಏನಂದರೆ, ನಮ್ಮಲ್ಲಿ ಯಾರೇ ಅಡ್ಮಿಷನ್ ತಗೊಂಡ್ರೆ ಅವರು ಆ ಮಗು ಸರಿಯಾಗಿ ಎಲ್ಲ ರೀತಿಯಲ್ಲಿ ಬೆಳೆದು ಡಿಗ್ರಿ ತಗೊಂಡು ಹೋಗ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ನಾನು ಒಬ್ಬ ಫೇಲ್ ಆದರೂ ಕೂಡ ನಾವೇ ಜವಾಬ್ದಾರ ಅಂತ ಹೇಳ್ತೀನಿ. ನಾನು ಒಬ್ಬ ನಡತೆ ಸರಿ ಇಲ್ಲ ಅಂದರೂ ನಾವೇ ಜವಾಬ್ದಾರ ಅಂತ ಹೇಳ್ತೀನಿ ನಾನು. ಅದಕ್ಕೆ ನಾವು ಕ್ಲಾಸ್ ಟೀಚರು, ಸಬ್ಜೆಕ್ಟ್ ಟೀಚರು ಮತ್ತು ಮೆಂಟಾರ್ ಟೀಚರ್ನ 3 ಜನನೂ ಕಂಬೈನ್ಡ್ ರಿಪೋರ್ಟ್ ಅವರು ಎವ್ರಿ ವೀಕ್ ಕೊಡಬೇಕು ನನಗೆ. ನಾನು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇನೆ. ಕ್ಲಾಸ್ ಟೀಚರು, ಸಬ್ಜೆಕ್ಟ್ ಟೀಚರು, ಮೆಂಟಾರ್ ಟೀಚರು ಕಂಬೈನ್ಡ್ ರಿಪೋರ್ಟ್ ಕೊಟ್ಟ ಮೇಲೆ ಅಲ್ಲಿ ಯಾವ ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ 90 ಮೇಲೆ ಮಾರ್ಕ್ಸ್ ತಗೊಂಡವ್ರು ಮಾತ್ರ ಎಂಟ್ರಿ ಅಂತೇನಿಲ್ಲ ರೇವಾಗೆ? ಆ ರೀತಿ ಏನಿಲ್ಲ. ಅಂದರೆ ನಾವು ಹೇಳ್ತಿರೋದು ಮೆರಿಟ್ ಪ್ರಕಾರ ಕೊಡೋದು ನಿಜ. ಕೆಲವು ಕಡೆ ನಾವು ಸ್ವಲ್ಪ ಡಲ್ ಆಗಿರೋರನ್ನು ನಾವು ತಗೊಳ್ಳೋದಿದ್ರೆ ತಗೊಂಡು ಚಾಲೆಂಜ್ ಆಗಿ ಅವ್ರನ್ನ ಬೆಳೆಸೋದು ಇಂಪಾರ್ಟೆಂಟ್. ಅದು ಪರ್ಸನಲ್ ಅಟೆನ್ಷನ್ ಇರುತ್ತೆ ಸರ್ ಅವ್ರಿಗೆ? ಇರುತ್ತೆ. ಅವ್ರನ್ನ ಮುಂದೆ ತೆಗೆದು ಬೇರೆಯವ್ರ ಜೊತೆ ಮ್ಯಾಚ್ ಮಾಡಬೇಕು? ಇಲ್ಲ, ನಾವು ಸ್ಲೋ ಲರ್ನರ್ಸ್ ಅಂತ ಹೇಳಿ ಅವ್ರನ್ನ ಸಪ್ರೇಟಾಗಿ ಅವ್ರಿಗೆ ಕೋಚಿಂಗ್ ಕೊಡ್ತೀವಿ. ದಟ್ಸ್ ಫ್ಯಾಂಟಾಸ್ಟಿಕ್ ಸರ್. ಸರ್, ಎಷ್ಟೋ ಸರ್ ನಾನು ನ್ಯೂಸಲ್ಲಿ ಕೂತಿರ್ಬೇಕಾದ್ರೆ ನೀವು ಯೂನಿವರ್ಸಿಟಿದು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ವೋಟ್ ಮಾಡೋದು ನಮ್ಮ ಹಕ್ಕು, ವೋಟ್ ಮಾಡಬೇಕು, ಈ ಥರದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಹಲವಾರು ಕೆಲಸಗಳನ್ನು ಯೂನಿವರ್ಸಿಟಿಯಿಂದ ಮಾಡ್ತಾ ಇರ್ತೀವಿ. ನಾನು ಈಗ 45ನೇ ವರ್ಷ ನಾನು ಈ ಒಂದು ಪಬ್ಲಿಕ್ ಲೈಫ್ ಅಂದರೆ ಬಿಸ್ನೆಸ್ಸಿಂದ ಮತ್ತು ಈ ವಿದ್ಯಾಕ್ಷೇತ್ರಕ್ಕೆ ಬಂದು ಬಿಸ್ನೆಸ್ಸಲ್ಲಿ ಒಂದು 35 ವರ್ಷ ನಾವು ಅನುಭವಿಸಿದ್ವಿ ಏನೇನಂತ.
ನಾವು ಹುಡುಗಿ ಇದೆಲ್ಲ ಕೇಳಿಸ್ಕೊಂಡು ಬಂದಿರೋದ್ರ ಪ್ರಕಾರ ಅಂದರೆ ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ನಾನು. ಹಾಂ ಸರ್. ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿ ನನಗೇನು ಯಾವ ಪಾರ್ಟಿಗೂ ಸಂಬಂಧ ಇಲ್ಲ, ಯಾರು ಬರೆದ್ರೂ ನನಗೆ ತೊಂದರೆನೂ ಇಲ್ಲ. ಆದರೆ ಪಾಪ್ಯುಲರ್ ಗೌರ್ಮೆಂಟ್ ಅನ್ನೋದು ಯಾವಾಗ ಬರುತ್ತೆ, ನನ್ನ ಪ್ರಕಾರ 50%ಕ್ಕಿಂತ ಜಾಸ್ತಿ ಓಟ್ ತಗೊಂಡೆ ಮಾತ್ರ ಪಾಪ್ಯುಲರ್ ಗೌರ್ಮೆಂಟ್ ಅಂತ ಬರುತ್ತೆ. 50% ಒಂದು ಗೌರ್ಮೆಂಟ್ ಮಾಡೋ ಪಾರ್ಟಿಗೆ ಓಟ್ ಬರಬೇಕಾದ್ರೆ ಅಟ್ಲೀಸ್ಟ್ 90% ವೋಟಿಂಗ್ ಆದರೂ ಆಗಬೇಕು. ನಮ್ಮಲ್ಲಿ ವೋಟಿಂಗ್ ಆಗೋದೇ 50-60% ಆದರೆ ಇನ್ನು ಪಾಪ್ಯುಲರ್ ಗೌರ್ಮೆಂಟ್ ಮಾಡೋರು ಎಷ್ಟು 20-21% ಬರ್ಬೋದು. ಸೊ ನಾವು ಎಂಥವನ್ನ ಆಯ್ಕೆ ಮಾಡ್ತಿದ್ವಿ, 21% ತಗೊಂಡಿರೋರನ್ನ ಗೌರ್ಮೆಂಟ್ ಮಾಡೋಕ್ಕೆ ಬಿಡ್ತಾಯಿದ್ವಿ. ನಾವೀಗ ಯಾರನ್ನೋ ಬ್ಲೇಮ್ ಮಾಡೋದಲ್ಲ, ವೋಟರ್ಸನ್ನ ಬ್ಲೇಮ್ ಮಾಡಬೇಕು. ವೋಟರ್ಸನ್ನ ಬ್ಲೇಮ್ ಮಾಡೋಕ್ಕೆ ನಾವು ಅದನ್ನು ಸ್ಟಡಿ ಮಾಡಿದಾಗ ಅವರು ಕೆಲವು ಪ್ರಾಬ್ಲಮ್ಸ್ ಹೇಳ್ತಾರೆ. ನಮ್ಮದು ವೋಟರ್ ಲಿಸ್ಟಲ್ಲಿಲ್ಲ, ಇದ್ರೂ ತೆಗಿತಾರೆ, ಅಥವಾ ಟ್ರಾನ್ಸ್ಫರ್ಸ್ ಆಗ್ತಾ ಇರುತ್ತೆ, ಏನೇನೋ ಇದೆ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ನಮ್ಮ ಮಕ್ಕಳಿಗೆ ಒಂದು ಪ್ರಾಜೆಕ್ಟ್ ಥರ ಮಾಡಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಮಾಡೆಲಾಗಿ ತೊಗೊಳ್ಳೋಣ ಅಂಥೇಳಿ ನಾವು ಸುಮಾರು ಒಂದು 2 ವರ್ಷ ಇದಕ್ಕೆ ಒಂದು ರಿಸರ್ಚ್ ಅಂತ ಮಾಡಿ ಜಾಗೃತಿ ಅನ್ನೋ ಕಾರ್ಯಕ್ರಮ ಮುಖಾಂತರ ನಮ್ಮ ಮಕ್ಕಳನ್ನೆಲ್ಲ ಸೇರಿಸಿ, ಮತ್ತು ನಾವು BBMPನವರು ಮತ್ತು ಎಲೆಕ್ಷನ್ ಕಮಿಷನ್ನವರ ಸಪೋರ್ಟ್ ತಗೊಂಡು ನಮ್ಮ ಪರ್ಮಿಷನ್ ಕೇಳಿದ್ದೆ. ನಾವೇನಲ್ಲ ಎಲ್ಲ ಮನೆಗೆ ಹೋಗ್ತೀವಿ, ವೋಟರ್ ಲಿಸ್ಟ್ಗೆ ಸೇರಿಸ್ತೀವಿ ಅವ್ರನ್ನ. ಫ್ಯಾಂಟಾಸ್ಟಿಕ್ ಜಾಬ್ ಸರ್ ಅದು ಮಾತ್ರ ಅಂತ ಹೇಳಿ ಮಾಡಿದ್ವಿ. 1,15,000 ಮನೆಗಳಿಗೆ ಹೋಗಿದ್ದಾರೆ, ಎಲ್ಲರನ್ನೂ ವೋಟರ್ ಲಿಸ್ಟ್ ಸೇರಿಸಿದ್ದಾರೆ ಈಗ ಬೇಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಗುಡ್. ಅದು ಫಸ್ಟ್ ಫೇಸ್ ಆಗಿದೆ, ಅದಕ್ಕೆ ಒಂದು ಅವಾರ್ಡ್ ಕೂಡ ಬಂತು ನಮಗೆ. ಹೌದು. ಹಾಂ, ಕಂಗ್ರ್ಯಾಚುಲೇಷನ್ಸ್. ಇವರು ಸರ್, ಕೊನೆಯದಾಗಿ ಐ ಜಸ್ಟ್ ವಾಂಟ್ ಆಸ್ಕ್ ಯು, ಈಗ ಟಿವಿ ನೋಡ್ತಿರೋರು ನಿಮ್ಮನ್ನು ಸಂಪರ್ಕಿಸಬೇಕು, ಯೂನಿವರ್ಸಿಟಿಗೆ ಬರಬೇಕು ಅಂದರೆ ಏನು ಮಾಡಬೇಕು, ಎಲ್ಲೆಲ್ಲಿ ಸಿಗುತ್ತೆ ಮಾಹಿತಿ? ಎಲ್ಲ ನಮ್ಮ ವೆಬ್ಸೈಟಲ್ಲಿದೆ, ಎಲ್ಲನೂ ಇದೆ ಅದರಲ್ಲಿ. ಟೈಮಿಂಗ್ಸ್ ಏನಾದ್ರು ಸರ್ ವಿಚಾರಿಸೋದಕ್ಕೆ ಏನಾದ್ರು? ಆ ರೀತಿ ಏನಿಲ್ಲ, ವಿಚಾರಿಸೋಕೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5-6 ಗಂಟೆಗೂ ನಮ್ಮಲ್ಲಿ ಎಲ್ಲ ಫೋನ್ಸೂ ವರ್ಕ್ ಆಗ್ತಾ ಇರುತ್ತೆ. ಫ್ಯಾಂಟಾಸ್ಟಿಕ್. ಸೊ ನೈಸ್ ಆಫ್ ಯು ಸರ್. ನಾನು ಒಂದು ವಿಚಾರನ ತಿಳಿಸ್ಬೇಕಾಗತ್ತೆ. ಈಗ ಜಾಗೃತಿ ಸೆಕೆಂಡ್ ಫೇಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ. ಅಂದರೆ ವೋಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಆಮೇಲೆ ಥರ್ಡ್ ಫೇಸ್ ಅನ್ನೋದನ್ನು ವೋಟಿಂಗ್ ಟೈಮಲ್ಲಿ ಸ್ವಲ್ಪ ಅವ್ರನ್ನೆಲ್ಲ ಎಲ್ಲರನ್ನ ಕರ್ಕೊಂಡೋಗಿ ವೋಟಿಂಗ್ ಬೂತ್ಗೆ ಹೋಗೋ ಥರ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಅದು ಯಶಸ್ವಿ ಆಗಲಿ ಅಂತ ನಾವಂತೂ ಹಾರೈಸ್ತೀವಿ. ಸೊ ನೈಸ್ ಆಫ್ ಯು ನಮ್ಮ ಸ್ಟುಡಿಯೋಗೆ ಬಂದ್ರಿ, ಒಂದಷ್ಟು ರೇವಾ ಯೂನಿವರ್ಸಿಟಿ ಬಗ್ಗೆ ನಿಮ್ಮ ಜೊತೆ ಮಾತಾಡೋ ಅವಕಾಶ ನಂಗೆ ಸಿಕ್ತು ಅಂತ ನಾನು ಫೀಲ್ ಮಾಡ್ತೀನಿ. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ಸ್ ಸೊ ಮಚ್. ನಮಸ್ಕಾರ. ಪಿ ಶಾಮರಾಜ್ ಅವರು ಚಾನ್ಸಲರ್ ರೇವಾ ಯೂನಿವರ್ಸಿಟಿ, ಅವ್ರ ಜೊತೆ ಮಾತುಕತೆ ಮುಗೀತು. ಯಾರಾದರೂ ಆ ಥರ ಆಸಕ್ತಿ ಇದ್ದರೆ ನೇರವಾಗಿ ಯೂನಿವರ್ಸಿಟಿನ ಭೇಟಿ ಮಾಡ್ಬೋದು, ಫೋನ್ ಮಾಡ್ಬೋದು. ಪರ್ಸನಲ್ ಅಟೆನ್ಷನ್ ಕೊಟ್ಟು ಒಂದ್ಸರಿ ನೋಡ್ಕೊಂಬಂದರೆ ನಿಮಗೂ ಅನಿಸುತ್ತೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಸೇರಿಸೋದು ಎಷ್ಟು ಇಂಪಾರ್ಟೆಂಟು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.